ಹಲೋ ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್, US, ಇರಾನ್ ಏನೋ ಕಳೆದ ಒಂದು ತಿಂಗಳಿನಿಂದ ಸಂಘರ್ಷ ನಡೀತಾ ಇತ್ತು. ಇದರಿಂದ ಹೆಚ್ಚು ಕಮ್ಮಿ ಜಗತ್ತೇ ತತ್ತರಿಸಿ ಹೋಗಿದೆ. ಬೇಡ, ಯುದ್ಧ ಅಗತ್ಯ ಇಲ್ಲ, ಯುದ್ಧ ವಿನಾಶದ ಸಂಕೇತ, ಇದನ್ನು ನಾವು ಹೇಳ್ತಾ ಬಂದಿದ್ದು. ಯುದ್ಧ ಒಳ್ಳೆಯದಲ್ಲ. ಈ ಯುದ್ಧ ಕೇವಲ ಒಂದೆರಡು ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಆಗಲ್ಲ. ಕೇವಲ ಎರಡು ದೇಶದ ಸಾವು ನೋವಿನ ಕಥೆ ಅಲ್ಲ, ಇಡೀ ಜಗತ್ತೇ ತತ್ತರಿಸಿ ಹೋಗುತ್ತೆ. ಯಾಕಂದರೆ ನಾವು ಭತ್ತ ಬೆಳಿತೀವಿ, ಅಲ್ಲಿ ಪೆಟ್ರೋಲ್ ಸಿಗ್ತದೆ. ನಾವು ಭತ್ತ ಕಳಿಸ್ತೀವಿ, ಅಕ್ಕಿ ಕಳಿಸ್ತೀವಿ, ಗೋಧಿ ಕಳಿಸ್ತೀವಿ, ಆ ಕಡೆಯಿಂದ ನಾವು ಫ್ಯೂಲ್ ತಗೋತೀವಿ. ಆ ಫ್ಯೂಲ್ ಬಂದರೆ ಇಲ್ಲಿ ನಮ್ಮ ಉತ್ಪಾದನೆ ಆಗೋದಕ್ಕೆ ಸಾಧ್ಯ, ನಮ್ಮ ಉತ್ಪಾದನೆ ಅಲ್ಲಿ ಕಳಿಸಿದ್ರೆ ಅವ್ರು ಬದುಕೋದಕ್ಕೆ ಸಾಧ್ಯ. ಹೀಗೆ ಪರಸ್ಪರ ಸಾಥ್ ಕೊಟ್ಕೊಂಡು ಬದುಕೊಂಡಿದ್ದೀವಿ ನಾವು. ಇದು ವಾಸ್ತವ. ಇದು ಆದರೆ ಏನು ಮಾಡೋದು, ನಮ್ಮ ದೇಶದಲ್ಲಿ ಸಗಣಿ ಮೆದುಳಿನ ಒಂದಿಷ್ಟು ಅಂಧ ಭಕ್ತರಿದ್ದಾರೆ. ಇವರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಯಾರು ಯಾರ ಮೇಲೆ ಮೀಸಲ್ ಸಾರಿಸ್ತಾರೆ, ಯಾರ ನಡುವೆ ಸಂಘರ್ಷ ಆಗ್ತದೆ. ಈ ಸಂಘರ್ಷದಲ್ಲಿ ಮುಸಲ್ಮಾನರು ಏನಾದರೂ ಕಾಣಿಸ್ತಾರ, ಅವ್ರು ನಾಶ ಆಗಬೇಕಷ್ಟೆ. ತೀರಾ ಪಾಕಿಸ್ತಾನವನ್ನೇ ಧಿಕ್ಕರಿಸಿ ಭಾರತದ ಜೊತೆಗೆ ನಿಂತು ಕಾಶ್ಮೀರಕ್ಕಾಗಿ ಧ್ವನಿ ಎತ್ತಿತ್ತು ಇರಾನ್. ಅಂಥ ಇರಾನ್ನೇ ನಾಶ ಆಗಲಿ ಅಂತ ಬಯಸಿದಂಥ ಅಂಧ ಭಕ್ತರಿಗೀಗ ಇದೇ ಪಾಕಿಸ್ತಾನ, ಇರಾನ್, US, ಇಸ್ರೇಲ್ ಈ ಸಂಘರ್ಷಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸುತ್ತಿದೆ ಅನ್ನೋದು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನಾ? ವೆರಿ ಗುಡ್ ಫ್ರೆಂಡ್ ಇಂಡಿಯಾ ಅಂತಿದ್ದ ಟ್ರಂಪು. ಇರಾನ್ ಕೂಡ ಭಾರತ ಅಂದರೆ ಭಾಳ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಹಾರ್ಮೋಸ್ ಜಲಸಂಧಿಯಿಂದ ಅನೇಕ ರಾಷ್ಟ್ರಗಳ ಹಡಗುಗಳನ್ನು ಬಿಡದೆ ತಡೆದಂಥ ಇರಾನ್, ಭಾರತ ದೇಶದ ಜನ ನಮ್ಮ ಪರವಾಗಿ ಇದ್ದಾರೆ, ನಮಗೋಸ್ಕರ ಮಿಡಿತಾರೆ ಅನ್ನೋ ಕಾರಣಕ್ಕೆ ಒಂದು ಹಡಗುಗಳನ್ನು ಬಿಟ್ಟರು. ಕತಾರ್ನ ಗ್ಯಾಸ್ ಪ್ಲಾಂಟ್ ಮೇಲೆ ಬಾಂಬ್ ಹಾಕಿದ್ದಕ್ಕೆ 50% ಆ ಗ್ಯಾಸ್ಗೆ ಡಿಪೆಂಡ್ ಆಗಿದ್ದ ನಾವು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಹೋಟೆಲ್ಗಳೆಲ್ಲ ಆಲ್ಮೋಸ್ಟ್ 20-30 ಐಟಮ್ಗಳ ಮೆನು ಇತ್ತು, ಅದು 8-10ಕ್ಕೆ 4-5ಕ್ಕೆ ಕುಸ್ತೋಗಿದ್ದಾವೆ. ಈಗಷ್ಟೇ ಬೆಳಗ್ಗೆ ಒಂದು ಹೋಟ್ಲಿಗೆ ಹೋಗಿ ಬಂದೆ ಇಲ್ಲೇ ಹತ್ತಿರದಲ್ಲಿ. ಸರ್, ದೋಸೆ 12 ಗಂಟೆಗೆ ಕ್ಲೋಸ್ ಸರ್, ಯಾಕಂದರೆ ಗ್ಯಾಸ್ ಇಲ್ಲ, ಸಂಜೆವರೆಗೂ ರಾತ್ರಿವರೆಗೂ ದೋಸೆ ಸಿಗಲ್ಲ ಅಂತ ಮಾತಾಡ್ತಿದ್ದಾರೆ. ಪಾಪ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಗ್ಯಾಸ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಸಪ್ಲೈ ಆಗೋದಲ್ಲಿ. ಈಗ ಇರಾನು, US, ಇಸ್ರೇಲು ಈ ಸಂಘರ್ಷಕ್ಕೆ ಒಂದು ಮಧ್ಯಸ್ಥಿಕೆ, ಮಾತುಕತೆ, ಕದನ ವಿರಾಮ ಅಂತ ಆಗಿದೆ. ಆದರೆ ಪರಿಣಾಮಗಳು ಕನಿಷ್ಠ 2 ವರ್ಷ ನಾವು ಅನುಭವಿಸ್ಬೇಕಾಗತ್ತೆ. ಆನ್ ಟೈಮ್ ಗ್ಯಾಸ್ ಸಿಗಲ್ಲ. ಒಂದಿಷ್ಟು ಹೋಟೆಲ್ ಉದ್ಯಮಗಳು ಮೊದಲೇ ಕಷ್ಟಪಡ್ತಾ ಇದ್ದಾರೆ. ಆಫ್ಟರ್ ಕೋವಿಡ್ ಉದ್ಯಮಗಳೆಲ್ಲ ನಾಶ ಆಗೋಗಿದೆ. ಹೀಗಿರಬೇಕಾದ್ರೆ ಈ ಥರದ ಯುದ್ಧಗಳು, ಇದರ ಪರಿಣಾಮಗಳನ್ನು ಪ್ರಪಂಚದ ಎಲ್ಲರೂ ಕೂಡ ಅನುಭವಿಸ್ಬೇಕಾಗುತ್ತೆ. ಆದರೆ ಈ ಸಗಣಿಗಳಿಗೆ ಅರ್ಥ ಆಗಲ್ಲ. ಇದನ್ನೇ ನಾವು ಹೇಳೋದು. ಹಿಂದೂ ಮುಸ್ಲಿಂ ಅಲ್ಲ, ಇಲ್ಲಿ ಯಾವುದೇ ಧರ್ಮದ ಕಥೆಗಳಲ್ಲ. ಕೇವಲ ಧರ್ಮದ ಅಫೀಮನ್ನು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ನಿಮಗೆ. ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಿ. ಮೊನ್ನೆ ಟ್ರಂಪ್ ಫೈನಲ್ ಸ್ಟೇಟ್ಮೆಂಟ್ ಕೊಟ್ಟ ಕದನ ವಿರಾಮಕ್ಕೂ ಮುನ್ನ ಇರಾನಿನ ನಾಗರಿಕತೆಯನ್ನೇ ನಾಶ ಮಾಡ್ತೀವಿ, ಇರಾನಿನ ನಾಗರಿಕತೆಯನ್ನೇ ನಾಶ ಮಾಡ್ತೀವಿ ಅಂದರೆ ಇರಾನನ್ನೇ ಸಂಪೂರ್ಣವಾಗಿ ಮ್ಯಾಪಿಂದ ಅಳಿಸಾಕ್ಬಿಡ್ತೀವಿ, ಆ ಪ್ರಮಾಣದಲ್ಲಿ ಬಾಂಬುಗಳನ್ನು ಸುರಿಸಿ ಇರಾನ್ನ ಭೂಮಿಯಲ್ಲಿ ಇಲ್ಲದ ಹಾಗೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟ. ಹುಚ್ಚ, ಏನಾದರೂ ಮಾಡಬಹುದಾ ಅನ್ನುವಂಥ ಚರ್ಚೆಗಳು ಶುರುವಾದವು. ಕೇವಲ 15 ದಿನದ ಸಂಘರ್ಷದಲ್ಲೇ ಜಗತ್ತೇ ತತ್ತರಿಸೋಯ್ತು. ಇನ್ನು ಇರಾನನ್ನೇ ನಾಶ ಮಾಡ್ತೀವಿ ಅಂತ ಹೊರಟ್ರೆ ಏನಾಗಬಹುದು ವರ್ಲ್ಡಿನ ಪರಿಸ್ಥಿತಿ ಅನ್ನೋದನ್ನು ಒಂದು ಸಲ ನೀವು ಯೋಚನೆ ಮಾಡಿ. ಹಾಗಾಗಿ ಅನೇಕ ರೀತಿಯ ಒತ್ತಡಗಳು ಬಂದವು. ಇವತ್ತು ರಾತ್ರಿ 8 ಗಂಟೆಗೆ ಇರಾನ್ ನಾಶ ಮಾಡ್ತೀನಿ, ನಾಳೆ ಬೆಳಗ್ಗೆ 5 ಗಂಟೆ ನಾಶ ಮಾಡ್ತೀನಿ, ಹಿಂಗೆ ಹೇಳ್ತಿದ್ದ ಹುಚ್ಚ. ಯಾರೋ ಒಬ್ಬ ಅಮೇರಿಕದ ವೈಟ್ ಹೌಸಿಗೆ ಫೋನ್ ಮಾಡಿದಂತೆ. ಫೋನ್ ಮಾಡಿಬಿಟ್ಟು ನಾನು ಅಮೇರಿಕದ ಅಧ್ಯಕ್ಷ ಆಗಬೇಕು, ಏನು ಮಾಡಬೇಕು ಅಂತ ಕೇಳಿದಂತೆ. ಯಾರೋ ಒಬ್ಬ ತರಲೆ ಫೋನ್ ಮಾಡ್ದ ಅಂಥೇಳಿ ಆ ವೈಟ್ ಹೌಸಲ್ಲಿ ಇದ್ದವರು, ಪಾಪ ರಿಸೆಪ್ಷನಿಸ್ಟ್ ಅನಿಸುತ್ತೆ, ಅವಳು ಹೇಳ್ತಾಳಂತೆ ನಿನಗೇನು ಹುಚ್ಚ ಅಂತ. ಅದಕ್ಕೆ ಆ ಕಡೆ ಅವ್ನು ಉತ್ತರ ಕೊಡ್ತಾರಂತೆ, ಅದು ಕಂಪಲ್ಸರಿನಾ ಅಂತ, ಮಾಂಡೇಟ್ರಿ, ಕಡ್ಡಾಯವಾಗಿ ಹುಚ್ಚ ಆಗಲೇಬೇಕು ಅಮೇರಿಕದ ಅಧ್ಯಕ್ಷ ಆಗೋದಕ್ಕೆ ಅಂತ ಕೇಳ್ತಾನಂತೆ. ಟ್ರಂಪನ್ನು ನೋಡಿದ್ರೆ ಹೆಚ್ಚು ಕಮ್ಮಿ ಖಾತ್ರಿ ಆಗ್ತದೆ. ಇದು ಕಾಮಿಡಿ ಆದರೂ ಕೂಡ ಸತ್ಯ. ಹುಚ್ಚುತನ, ಹುಚ್ಚಾಟಗಳು ತನ್ನ ಪಾಡಿಗೆ ತಾನಿದ್ದಂಥ ಇರಾನ್ನ ಕೆಣಕಿ ಇರಾನಿಂದ ಹೆಂಗೆ ಹೊಡೆಸ್ಕೊಳ್ತಿದ್ದಾರೆ ಇವರು. ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಹಿಜ್ಬುಲ್ಲಾ, ಹಮಾಸು, ಹೌತಿನ ಹೊಡೆದಂಗೆ ಹೊಡಾಕ್ಬಿಡ್ತೀವಿ ಅಂತ ಸಂಘಟನೆಗಳನ್ನು ಹೊಡೆಯೋದಕ್ಕೂ ಒಂದು ದೇಶವನ್ನು ಮುಟ್ಟೋದಕ್ಕೂ ವ್ಯತ್ಯಾಸ ಇದೆ ಅನ್ನುವಂಥ ಒಂದು ಸಣ್ಣ ಸರಳವಾದಂಥ ಜನರಲ್ ನಾಲೆಡ್ಜ್ ಇಲ್ಲದ ಇಸ್ರೇಲ್ ಬಲಿಷ್ಠ ರಾಷ್ಟ್ರ ನಮಗೆಲ್ಲ, ನಿಮಗೆಲ್ಲ ಬರೀ ಸಂಘಟನೆಗಳನ್ನೇ ಹೊಡ್ಕೊಂಡು ಬಂದಿರೋದು ಅವರು, ಎದುರಿಸ್ಕೊಂಡು ಬಂದಿರೋದು. ಒಂದು ದೇಶವನ್ನು ಯಾವತ್ತೂ ಕೂಡ ಎದುರಿಸಿಲ್ಲ ಅವರು.
ಮುಟ್ಟಕ್ಕೆ ಹೋದ್ರು ಹೆಂಗೆ ಕೊಡ್ತಾ ಇದ್ದಾರೆ. ಕೊನೆಗೆ ತಡೆಯೋಕ್ಕಾಗದೆ ನಾಗರಿಕತೆ ನಾಶ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಿಕ್ಕಾಪಟ್ಟೆ ಕೆರ್ಕತ್ತೀನಿ ಅಂತೇಳಿ ಕಡೆಗೆ ಕಾಂಪ್ರಮೈಸ್ ಅಂತ ಮುಂದೆ ಬಂದಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇದೆ. ಭಾರತದ ಗ್ರೇಟ್ ಫ್ರೆಂಡ್ ಟ್ರಂಪು ಕಾಶ್ಮೀರದ ವಿಚಾರದಲ್ಲಿ ಭಾರತದ ಜೊತೆ ನಿಂತ ಇರಾನ್ನ ಖಮೇನಿ ಸತ್ತಾಗ ಒಂದು ಟ್ವೀಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ ನನ್ನ ದೇಶದ ಮಾನಸಿಕತೆಯನ್ನು ಧಿಕ್ಕರಿಸಿ ನಿಂತ ಇರಾನ್ ಇವತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆಗೆ ಒಪ್ಕೊಂಡಿದೆ. ನನ್ನ ದೇಶ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕಾಗಿತ್ತು. ಇರಾನ್ ಮತ್ತು ಇಸ್ರೇಲ್ ನನ್ನ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಯಾರು ಏನು ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ಇದ್ದಿದ್ರೆ ನನ್ನ ದೇಶ ಸ್ಪಷ್ಟವಾಗಿ ಇರಾನ್ ಜೊತೆ ನಿಲ್ತಾ ಇತ್ತು, ಮೊದಲಿಂದ ನಿಲ್ತಾ ಬಂದಿದೆ. ಯಾಕೋ ಇತ್ತೀಚೆಗೆ ನಮ್ಮ ಬಾಸ್ ಮೀನಾಮೇಷವನ್ನು ಎಣಿಸೋದು. ಈಗ ಪಾಕಿಸ್ತಾನ ಸ್ವಲ್ಪ ಕ್ರೆಡಿಟ್ ತಗೊಳ್ತದೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ. ಆದರೆ ಇಸ್ರೇಲ್ನಲ್ಲಿ ಇನ್ನೇನು ಮಿಸೈಲ್ ಬಂದು ಬೀಳ್ತದೆ, ಬಾಂಬ್ ಬಂದು ಬೀಳುತ್ತೆ ಅಂದಾಗ ಸೇರನ್ ಮುಳುಗುತ್ತೆ. ಇಸ್ರೇಲ್ನಲ್ಲಿ ಬಿಲ್ಡಿಂಗ್ಸ್ಗಳಿಗಿಂತ ಜಾಸ್ತಿ ಬಂಕರ್ಗಳಿದ್ದಾವೆ. ಅಂದರೆ ಬಾಂಬ್ ಬೀಳೋದಕ್ಕಿಂತ ಮುಂಚೆ ಆ ಬಂಕರ್ ಒಳಗಡೆ ಹೋಗಿ ಪ್ರಾಣ ಉಳಿಸ್ಕೋಬೇಕು. ಉಳಿದ್ರೆ ಉಳಿತೋ ಒಂದು ಸೇಫ್ ಆದಂಥ ಬಂಕರ್ ಮಾಡಿರ್ತಾರೆ. ಸದಾ ಯುದ್ಧ, ಸದಾ ಸಂಘರ್ಷದಲ್ಲಿ ಇಸ್ರೇಲಿನ ಜನ ಬಳಲ್ತಾ ಇದ್ದಾರೆ. ಎಲ್ಲಿಂದ ಬಂದಂಥ ಯುರೋಪಿಯನ್ ಜಿಯೋನಿಸ್ಟರು ನೆಮ್ಮದಿಯಾಗಿದ್ದಂತಹ ಆ ನೆಲಕ್ಕೆ ಅಕ್ಷರಶಃ ಬೆಂಕಿ ಇಟ್ಟಿದ್ದಾರೆ. ಸುಮ್ಮನೆ ನೀವು ಬೆಂಜಮಿನ್ ನೆತನ್ಯಾಹು ಅವರ ಪೇಜಿಗೆ ಹೋಗಿ, ಅಫಿಷಿಯಲ್ ಪೇಜಿಗೆ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ಗಳನ್ನು ನೋಡಿ. ಹೀಬ್ರೂ ಭಾಷೆಯಲ್ಲಿ ಏನೋ ಇರ್ತದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿ. ಉಗಿತಾ ಬಿದ್ದಿದ್ದಾರೆ. ಇಸ್ರೇಲ್ನ ನಾಶ ಮಾಡಿಬಿಟ್ರಿ ನೀವು, ಇಸ್ರೇಲ್ನ ಹಾಳು ಮಾಡಿದ್ರಿ. ಮೂಲ ಯಹೂದಿಗಳೇ ಬೇರೆ, ಇವರೇ ಬೇರೆ. ದೊಡ್ಡ ಕತೆ ಅದು. ಅದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಎಪಿಸೋಡ್ಗಳನ್ನು ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು. ಬೇಕಾದ್ರೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕು ಕೂಡ ಹಾಕ್ತೀನಿ. ಸೈರನ್ ಶಬ್ದ ಕೇಳಿದ ಕೂಡಲೇ ಇನ್ನೇನು ಬಾಂಬ್ ಬೀಳುತ್ತಂಥೇಳಿ ಇಸ್ರೇಲಿನ ಜನ, ಪಾಪ ಜನ, ಈ ನನ್ನ ಮಕ್ಕಳು ತೆವಲಿಗೋಸ್ಕರ ಇವೆಲ್ಲ ಹಾಕ್ತಿರೋದು. ಓಡ್ ಹೋಗಿ ಬಂಕರ್ ಒಳಗಡೆ ಕೂರ್ತಾ ಇದ್ರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ. ಆದರೆ ಇದೇ ಟ್ರಂಪು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ಇರಾನಿನ ನಾಗರಿಕತೆಯನ್ನೇ ನಾಶ ಮಾಡ್ತೀನಿ, ಸುಮಾರು 5,000 ವರ್ಷಗಳ ನಾಗರಿಕತೆ, ಅದು ನಾಗರಿಕತೆಯನ್ನೇ ನಾಶ ಮಾಡ್ತೀನಿ, ಇರಾನನ್ನು ಭೂಪಟದಿಂದನೇ ಅಳಿಸಿ ಹಾಕ್ತೀವಿ, ಆ ಪ್ರಮಾಣದಲ್ಲಿ ನಾವು ದಾಳಿ ಮಾಡ್ತೀವಿ ಅಂತೇಳಿ ಯಾವ ರೀತಿಯ ದಾಳಿ ಬೇಕಾದರೂ ಮಾಡುವಂಥ ಸಾಧ್ಯತೆ, ಪರಮಾಣು ದಾಳಿ ಆಗ್ಬೋದು, ಒಟ್ಟಲ್ಲಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ತೀವಿ ಇರಾನ್ನ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಇರಾನಿನ ಜನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹೆದರಿ ಕೂರಲಿಲ್ಲ. ನೋಡಿ ನೀವು, ಮನೆ ಹೊರಗೆ ಬಂದರು, ಮಾನವ ಸರಪಳಿ ಮಾಡಿದ್ರು, ಅಲ್ಲೇ ಸರ್ಕಾರದ ಜೊತೆ ನಿಂತರು. ಅದೇನು ಮಾಡ್ತೀವ ಮಾಡ್ಕೊಳ್ಳೋ, ಒಳ್ಳೆ ಕತೆ ನಿಂದು ಅಂತ ಎದೆ ಉಬ್ಬಿಸಿ ಸವಾಲು ಹಾಕಿ ನಿಂತರು. ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡಿತು. ಯಾರು ಇವರು? ಈ ಪ್ರಮಾಣದಲ್ಲಿ ನಿಮ್ಮನ್ನು ನಾಶ ಮಾಡ್ತೀವಿ, ಅಳಿಸಿ ಹಾಕ್ತೀವಿ, ಸರ್ವನಾಶ ಮಾಡ್ತೀವಿ ಅಂದರೂ ಕೂಡ ಅದೇನು ಮಾಡ್ತೀವ ಮಾಡೋ ಅಂಥೇಳಿ ಯಾವುದೇ ಬಂಕರ್ನೊಳಗಡೆ ಅಡಗಿ ಕೂರದೆ ಬೀದಿಗೆ ನಿಂತು, ಬ್ರಿಡ್ಜ್ಗಳ ಮೇಲೆ ನಿಂತು, ಬೀದಿಯಲ್ಲಿ ನಿಂತು ಅಮೆರಿಕಕ್ಕೆ ಸವಾಲು ಹಾಕಿ ಸಡ್ಡು ಹೊಡೆದು ನಿಂತ್ಬಿಟ್ರು. ಯಾರು ಹೇಳ್ತಾ ಇದ್ರು ರಕ್ತದ ಪರಿಚಯ ಅಂತ. ಇದೇ ನಮ್ಮ ರಕ್ತದ ಪರಿಚಯ. ಅರ್ಥ ಆಗೋರಿಗೆ ಅರ್ಥ ಆಗ್ತದೆ. ಕೇವಲ ಸೈರನ್ ಶಬ್ದಕ್ಕೆ ಬಂಕರಿನೊಳಗಡೆ ಅಡಗಿ ಕುಳಿತುಕೊಳ್ಳುವ ರಕ್ತ ಅದಲ್ಲ. ನೀನು ಸಾಯಿಸ್ತೀನಿ ಅಂದರೂ ಕೂಡ ಎದೆ ಉಬ್ಬಿಸಿ ಸಾಯಿಸೋ ಅಂತ ಸವಾಲು ಹಾಕುವಂತಹ ಶೌರ್ಯ ಪರಾಕ್ರಮ ಮೆರೆದ ರಕ್ತಗಳದು. ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ. ಈ ಥರದ ಕೆಚ್ಚು, ಈ ಥರದ ಸ್ಥೈರ್ಯಗಳಿದ್ದಾಗ ಒಂದು ದೇಶದ ಪ್ರಜೆ ಸರ್ಕಾರದ ಜೊತೆ ನಿಂತಾಗ ಅದೆಂತಹ ಶತ್ರುಗಳನ್ನಾದರೂ ಹಿಮ್ಮೆಟ್ಟಿಸ್ಬೋದು. ಹಾಗಾಗಿನೇ ನನ್ನ ದೇಶದಲ್ಲಿ ನಾನು ಯಾವಾಗಲೂ ಸದಾ ಒಗ್ಗಟ್ಟನ್ನು ಬಯಸ್ತೀನಿ. ಒಗ್ಗಟ್ಟಾಗಿ ತಗೊಂಡೋಗಿ ಎಲ್ಲರನ್ನ, ನೀವು ಸಿದ್ಧಾಂತ, ನಿಮ್ಮ ಐಡಿಯಾಲಜಿ, ನಿಮ್ಮ ತತ್ವ ಏನೇ ಇರಲಿ, ಒಗ್ಗಟ್ಟಾಗಿ ತಗೊಂಡೋಗಿ ಈ ದೇಶನ. ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಮುಸ್ಲಿಂ ಏನೋ ಮಾಡ್ಕೋಬೇಡಿ, ಒಗ್ಗಟ್ಟಾಗಿ ತಗೊಂಡೋಗಿ ಈ ದೇಶನ. ಎಲ್ಲರೂ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ. ಯಾರನ್ನ ಧಿಕ್ಕರಿಸಿ, ಯಾರನ್ನ ನಾಶ ಮಾಡಿ ನಿಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕ್ಕಾಗಲ್ಲ. ಶತ್ರು ಮುಗಿಬಿದ್ದಾಗ ಗಡ ಅಂತ ನಡುಗು ಹೋಗಬೇಕಾಗುತ್ತೆ. ಒಗ್ಗಟ್ಟಿದ್ರೆ ಎಲ್ಲರೂ ಸವಾಲಿಗೆ ಸವಾಲಾಗಿ ನಿಂತು ಬಿಡ್ತಾರೆ. ದೇಶ ಒಗ್ಗಟ್ಟಾಗಿದ್ದರೆ, ದೇಶದ ಜನ ಒಗ್ಗಟ್ಟಾಗಿದ್ದರೆ ಎಲ್ಲದು ಯಾರನ್ನ ಬೇಕಾದರೂ, ಯಾವಾಗ ಬೇಕಾದರೂ, ಎಂಥ ಸಂದರ್ಭದಲ್ಲಿ ಬೇಕಾದರೂ ನಾವು ಎದುರಿಸ್ಬೋದು. ಹಾಗಾಗಿ ನನ್ನ ದೇಶದಲ್ಲಿರುವಂಥ ಈ ಧಾರ್ಮಿಕ ಸಂಘರ್ಷಗಳು ಯಾರ್ಯಾರು ಮಾಡ್ತಾರೋ ಅವನ್ನೆಲ್ಲ ಮಟ್ಟ ಹಾಕಿ, ಹಿಂದೂ ಮುಸ್ಲಿಂ ಅಂತ ಯಾರ್ಯಾರು ಗಲಾಟೆ ಮಾಡ್ತಾರೋ ಅವನ್ನೆಲ್ಲ ನಾಶ ಮಾಡಿ. ಸರ್ಕಾರದ ಕೈಲೆಲ್ಲ ಸಾಧ್ಯ ಇದೆ, ಕಾನೂನು ಕೈಲೆಲ್ಲ ಸಾಧ್ಯ ಇದೆ. ಇಲ್ಲಿರುವಂಥ ತಾರತಮ್ಯ, ಶೋಷಣೆ, ಏನೆಲ್ಲ ಕರ್ಮಗಳು,
ಏನೆಲ್ಲ ವಿಚಿತ್ರಗಳೆಲ್ಲ ಇದಾವಲ್ಲ ಅವೆಲ್ಲ ಡೆಮಾಲಿಷ್ ಮಾಡಿ ಒಂದು ಯೂನಿಟಿಯನ್ನು ಸ್ಥಾಪಿಸಿ. ಆಗ ಪ್ರಪಂಚದ ಎಲ್ಲ ರಾಷ್ಟ್ರಗಳು ನಮ್ಮ ದೇಶವನ್ನು ನೋಡಿ, ನಮ್ಮ ಯೂನಿಟಿಯನ್ನು ನೋಡಿ ಹೆದರ್ತವೆ. ಇಲ್ಲ ಅಂದರೆ ನಮ್ಮ ದೇಶದ ಒಳಗಡೆ ಇರುವಂಥ ಆಂತರಿಕ ಸಂಘರ್ಷಗಳನ್ನು ಎನ್ಕ್ಯಾಶ್ ಮಾಡಿ ಅವರು ಲಾಭ ಮಾಡ್ಕೋತಾರೆ. ಸದ್ಯಕ್ಕೆ ಇರಾನ್, ಇಸ್ರೇಲ್, US ಕದನ ವಿರಾಮ ಆಗಿದೆ. ಹಾರ್ಮೋಸ್ ಜಲಸಂಧಿಯನ್ನು ಹೆಚ್ಚು ಕಮ್ಮಿ ಟೋಲ್ಗೇಟ್ ಮಾಡಿ ಇಟ್ಕೊಂಡಿದೆ. ಯಾಕಂದರೆ ಲಾಸ್ ಆಗಿದೆಯಲ್ಲ, ಒಂದು ಹಡಗು ದಾಟಬೇಕಂದ್ರೆ ಸಿಕ್ಕಾಬಿಟ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಟೋಲ್ ಕಟ್ಟಿ ಮುಂದೆ ಹೋಗಿ ಅಂತ. ಸರ್ವೈವ್ ಆಗಬೇಕಲ್ಲ ಅವ್ರಿಗೂ ಲಾಸ್ ಆಗಿದೆ. ಇರಾನ್ ಇಸ್ರೇಲನ್ನು US ಎದುರಿಸಿದೆ, ಗಟ್ಟಿಯಾಗಿ ಎದುರಿಸಿದೆ, ಹಿಮ್ಮೆಟ್ಟಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಕೂಡ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ. ಲಾಸ್ ಆಗ್ತದೆ, ಯುದ್ಧದಲ್ಲಿ ಲಾಸ್ ಆಗ್ತದೆ. ನಾವು ಉನ್ಮಾದದಿಂದ ಮಾತಾಡೋದಲ್ಲ. ಇರಾನ್ ತುಂಬ ಕಳ್ಕೊಂಡಿದೆ, ಇಸ್ರೇಲು ಕೂಡ ಸಿಕ್ಕಾಪಟ್ಟೆ ಎಡ್ ತಿಂದಿದೆ, US ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದೆ. ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲಪ್ಪ ಅಂತೇಳಿ ಕ್ಯಾಕರ್ಸ್ ಹೋಗಿತ್ತಿದ್ದಾರೆ. ಅಮೇರಿಕದ ಜನ ಕ್ಯಾಕರ್ಸ್ ಹೋಗಿತಾ ಇದ್ದಾರೆ. ಯಾವ ಕ್ಷಣದಲ್ಲಾದರೂ ಟ್ರಂಪೇ ಅರೆಸ್ಟ್ ಆಗ್ಬೋದಲ್ಲಿ, ಅವನೇ ಕೂಡ ಆಗ್ತದೆ ಅಲ್ಲಿನ ಆಡಳಿತ ವ್ಯವಸ್ಥೆ, ಅಲ್ಲಿನ ಜನರ ಮಾನಸಿಕತೆ. ಏನಿವೆ ಯುದ್ಧ ಬೇಡ ಕಣ್ರಪ್ಪ. ಹಾಗೆ ನನ್ನ ದೇಶದ ಒಳಗಡೆ ಕೂಡ ಈ ಆಂತರಿಕ ಸಂಘರ್ಷಗಳು ಬೇಡ. ನಾವು ಒಗ್ಗಟ್ಟಾಗಿದ್ದರೆ ಯಾರನ್ನ ಬೇಕಾದರೂ ಹೇಗೆ ಬೇಕಾದರೂ ಎದುರಿಸಿ ನಿಲ್ಬೋದು. ಯೂನಿಟಿ ಕಡೆ ಫೋಕಸ್ ಆಗೋಣ, ಈ ಧರ್ಮ ಜಾತಿಗಳ ಸಂಘರ್ಷವನ್ನು ನಿಲ್ಲಿಸೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.